ರೈತ ಬಾಂಧವರಿಗೆ ಮಧುರ ಅಗ್ರಿಟೆಕ್ನಿಂದ ಸ್ವಾಗತ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಡ್ರಾಟ್ ಬಂದಿರತಕ್ಕಂಥ ಗಿಡ. ಇದು ಆಲ್ರೆಡಿ ಅವರು ಪಕ್ಕದಾಗೆ ಬರುತ್ತೋ ಇಲ್ಲ ಅಂತ ಒಂದು ಗಿಡ ನಾಟಿ ಮಾಡಿದ್ದಾರೆ. ಬಟ್ ಆದರೆ ಬಡ್ರಾಟ್ ಬಂದಿರತಕ್ಕಂಥ ಗಿಡನ ಅವರು ಇಲ್ಲಿವರೆಗೂ ತೆಗ್ದಿದ್ದಾರೆ. ಈ ಪೋರ್ಷನ್ ತೆಗೆದಾದ್ಮೇಲೆ ಚೆನ್ನಾಗಿ ಬರ್ತಾಯಿದೆ, ಯಾವುದೇ ಕಾರಣಕ್ಕೂ ಏನೂ ತೊಂದರೆ ಇಲ್ಲ. ನೀವು ಏನಪ್ಪ ಅಂದರೆ ಎರಡು ರೀತಿಯಲ್ಲಿ ಮಾಡ್ಬೋದು. ಒಂದು ಟ್ರೀಟ್ಮೆಂಟ್ ಏನು ಮಾಡ್ಬೋದಪ್ಪ ಅಂದರೆ, ಸ್ಕ್ವೀಸ್ ಮಾಡಿಬಿಟ್ಟು ಕೆಳಗಡೆ ಏನಿದೆ ಅದನ್ನೆಲ್ಲ ತೆಗೆದುಬಿಟ್ಟು ನೀವು ಯಾವುದೇ ಒಂದು ಫಂಗಿಸೈಡ್ನ ಒಂದು 5 ml 1 ಲೀಟ್ರ್ ನೀರಲ್ಲಿ ಎಕ್ಸಾಕೋನೋಜಾಲ್ ಆಗ್ಬೋದು, ಪ್ರೊಫಿಕೋನೋಜಾಲ್ ಆಗ್ಬೋದು, ಅಥವಾ ಕಾರ್ಬನ್ ಡೈಆಕ್ಸೈಡ್ ಮ್ಯಾಂಕೋಸಬ್ ಆಗ್ಬೋದು. ಇದನ್ನು ನೀವು ಅದಕ್ಕೆ ಡ್ರಂಚ್ ಮಾಡಬೇಕು. ಡ್ರಂಚ್ ಮಾಡೋದ್ರಲ್ಲಿಂದ ಆ ಒಂದು ಫಂಗಸ್ ಏನಾಗಿದೆ ಕಡಿಮೆ ಆಗಿಬಿಟ್ಟು ನಿಮಗೆ ಈ ರೀತಿ ಗ್ರೋತ್ ಬರುತ್ತೆ. ಸೊ ಈ ಥರನೂ ನೀವು ಮಾಡ್ಬೋದು, ಯಾವುದೇ ತೊಂದರೆ ಆಗೋಲ್ಲ. ಬಟ್ ಈ ಥರ ಮಾಡ್ಕೋಬೇಕು ನೀವು ಯಾವುದು ಬಡ್ರಾಟ್ ಬಂದಾಗ. ಯಾಕಂದರೆ ಈಗ ಮಳೆಗಾಲ ಜಾಸ್ತಿ ಆಗಿರೋದಕ್ಕೆ ಇದು 2 ವರ್ಷದಿಂದ ನಿಮಗೆ ಆ ನೀರು ನಿಂತ್ಕೊಂಡ್ಬಿಟ್ಟು ಈ ಬಡ್ರಾಟ್ ಜಾಸ್ತಿ ಆಗ್ತಾಯಿದೆ. ಸೊ ಎಲ್ಲೆಲ್ಲಿ ಬಡ್ರಾಟಿಗೆ ಅವರು ಟ್ರೀಟ್ಮೆಂಟ್ ಮಾಡಿದ್ದಾರೆ ಅಲ್ಲೆಲ್ಲ ಚೆನ್ನಾಗಿ ಬರ್ತಾಯಿದ್ದಾವೆ ಗಿಡ. ಇಲ್ಲೇ ನೋಡ್ಬೋದು ನೀವು. ಅವ್ರಿಗೆ ಡೌಟ್ ಬಂದು ಹೊಸ ಗಿಡ ಹಾಕಿದ್ದಾರೆ, ಬಟ್ ಅವಶ್ಯಕತೆ ಇಲ್ಲ. ಈಗ ಬಂದಿರತಕ್ಕಂಥ ಗಿಡ ಚೆನ್ನಾಗಿ ಬರ್ತಾಯಿದೆ.